ಯಾರು? ಅಯ್ಯೋ ಅವ್ನು ಕಾಣ್ತಿಲ್ವಾ? ಇರಿ ಇಲ್ಲಿ ಇವಾಗ ನೋಡಿ. ಇವಾಗ ಟಾರ್ಚ್ ಆಫ್ ಮಾಡಿಲ್ಲ, ಮತ್ತೆ ಎಚ್ಚರ ಹೋಗ್ತಾಳೆ. ಓ ಸಾರಿ. ಯಾರ್ ನೀವೆಲ್ಲ? ಓ ಗೊತ್ತಾಯ್ತು, ನಾನು ಮುಕುಂದ ಅಂತ. ಸಾರಿ, ನಿಮ್ಮ ಹೆಸರೇನು? ಹೆಸರು ಸಿಂಧು. ಹೆಸರು ರೇಷ್ಮಾ, ಮಾರಿಯಾ, ಕಮಲಮ್ಮ, ಸುಬ್ಬಮ್ಮ, ಸುಬ್ಲಕ್ಷ್ಮಮ್ಮ. ಸ್ವಲ್ಪ ಸುಮ್ಮನೆ ಇರೋ. ಹೆಸರಲ್ಲಿ ಏನಿದೆಯಪ್ಪ ಇವಾಗ? ಸುಮ್ಮನೆ ತಲೆ ತಿಂತಾನೆ. ಅದ್ ಸರಿ, ನಿಮ್ಮ ಮನೆಯಲ್ಲಿ? ಮನೆ ಹಾ ಇದೆ ಅಲ್ವಾ ನನ್ ಮನೆ. ನೀವ್ ಬಂದ ವಿಷಯ ಹೇಳ್ಬಿಟ್ಟು ಹೋಗಿ. ಸರಿ ಆಯ್ತು. ನೀನೇನು ಆಟ ಆಡ್ತಿದ್ಯಾ? ಹೋಗಿಲಿಂದ. ಎಲ್ಲ ಹೋಗೋದು? ಇದು ನನ್ ಮನೆ ತಾನೇ? ಮತ್ತೆ ನೀವ್ಯಾಕ್ ನನ್ನನ್ನ ಎತ್ಕೊಂಡ್ ಬಂದ್ರಿ? ಅಯ್ಯಪ್ಪ, ನಾನ್ ನಿನ್ನನ್ನ ಎತ್ತಾಕೊಂಡ್ ಬಂದಿಲ್ಲ, ನೀ ನನ್ ಜೀಪ್ ಮುಂದೆ ಬಂದ್ ಬಿದ್ದೆ ಅಷ್ಟೇ. ಅಂದ್ರೆ ಜೀಪಲ್ ಗುದ್ದಿ ಸಾಯಿಸ್ಬೇಕು ಅನ್ಕೊಂಡ್ರಲ್ವಾ? ನಾನ್ ಅವಾಗ್ಲೇ ಹೇಳ್ದೆ ದಾರಿಲ್ ಬಿದ್ದೋಳ ಕರ್ಕೊಂಬರದ್ ಬೇಡ ಅಂತ. ಹುಚ್ಚಿಡ್ದಿದ್ಯಾ ನಿನಗೆ? ನನಗ್ ಹುಚ್ಚ? ಇವಳಿ ಹುಚ್ಚಿಡ್ದಿದೆ. ಇಷ್ಟು ಸುಂದರವಾಗಿರೋ ಹುಡುಗಿ ಹುಚ್ಚಿಡ್ದಿದ್ಯಾ? ಇನ್ನೇನು ಮುಖ ನೋಡಿದ್ರೆ ನಾವು ಹುಚ್ಚಿಡಿಯೋದು. ಆ ನಾರಾಯಣ ಇದ್ದಾನಲ್ಲ, ಅವ್ನಿಗೆ ಅಮೀರ್ ಖಾನ್ ಶೇಪ್ ಇದೆ ಗೊತ್ತಾ ನಿನ್ಗೆ? ಹೌದಾ? ಇನ್ ಮತ್ತೇನು? ಅಂದ್ರೆ ನೀವೇನಾ ಅಮೀರ್ ಖಾನ್? ಅಮೀರ್ ಖಾನ್ ಇದನ್ ಕೇಳಿಸ್ಕೊಂಡ್ರೆ ಬಾಂಬ್ ಬಿಟ್ಟು ಕೊಲ್ತಾನೆ. ಕಿರ್ಚ್ಬೇಡ ನೀನು, ನಿಂತ್ಕೋ ಸುಮ್ಮನೆ ಒಂದ್ ಸೆಕೆಂಡ್. ಇಲ್ಲಿ ನೋಡು, ನಾವಲ್ಲಿ ಇಲ್ದಿದ್ರೆ ಅವ್ರೆಲ್ಲರೂ ಸೇರಿ ನಿನಗೆ ಏನೇನೋ ಮಾಡ್ತಿದ್ರು ಗೊತ್ತಾ? ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ ಸಾಲ್ಗಾರರು, ಟೈಮಿಂಗ್ ಬರ್ಬೇಕಾಗಿತ್ತು. ಇದೇನ್ ಮಾಡೋದು? ಇವ್ರು ಬೇರೆ ಇದ್ದಾಳೆ. ಏನ್ ಮಾಡೋಣ? ಹಾಗಾದ್ರೆ ಎಲ್ಲಿ ಬಚ್ಚಿಡೋದು? ಬಾ ನೀನು, ಬಾ ನನ್ ಜೊತೆ, ಬಾ ಇಲ್ಲಿ. ಬಾ, ಬೇಗ ಬಾ. ಅವಳ ಸೇಫ್ಟಿಗೆ ನಾನು ಒಳಗಡೆ ಇದ್ರೆ ಚೆನ್ನಾಗಿರುತ್ತಲ್ವಾ? ನಿನ್ನ ಆಸರೆಗೋಸ್ಕರ ನಾನ್ ಬರ್ಲಾ? ಅದು ಬೇಡ. ಹಾಗಾದ್ರೆ ನಾನು ಬರ್ತೀನಿ. ಯಾರು ಬೇಡ, ನಾನು ಒಳಗಡೆ ಹೋಗ್ತೀನಿ, ಇಬ್ರು ನೋಡ್ಕೊಳ್ಳಿ ಹೊರಗಡೆ. ಅವರು ಟ್ರೈನ್ ಅಲ್ಲಿ ಬರ್ತಾರೆ. ಯಾವ ಸ್ಟೇಷನ್ ಅದು ಗೊತ್ತಿಲ್ಲ, ಆದ್ರೆ ಜಯಂತಿಗೆ ಬರ್ತಾರೆ. ದಮಿಂತಿ ಅಂತ ಹೇಳಿದ್ರಲ್ಲ, ಜಯಂತಿ ಕೂಡ ಇದ್ದಾಳ. ಜಯಂತಿ ಅಂತ ಅನ್ನೋದು ಟ್ರೈನಿನ ಹೆಸರು ಕಣೋ. ಟ್ರೈನ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಹೆಸರು, ಒಂಥರ ನೋಡ. ಇದ್ಯಾರು? ಇದ್ಯಾರ ಬೆಡ್ರೂಮು? ಬೆಡ್ರೂಮಾ? ಇದು ಬೆಡ್ರೂಮ್ ಅಲ್ಲ, ಕಲ್ಯಾಣ ಮಂಟಪ. ಮಧ್ಯಾಹ್ನ ಇಲ್ಲಿ 10-20 ಸಾವಿರ ಜನಕ್ಕೆ ಊಟ ಇರುತ್ತೆ. ಅದಕ್ ಮುಂಚೆ ನಾವು ಇಬ್ರು ಇಲ್ಲಿಂದ ಹೋಗ್ಬೇಕು. ನಮ್ಮ ಮದ್ವೆನಾ? ಅದ್ರಲ್ಲಿ ಒಂದು ಬೆಕ್ಕು, ಒಂದು ಇಲಿ ಹಿಡಿಯೋ ಸೌಂಡು. ನನಗೊಂದು ಆಸೆ ಇದೆ, ಬೆಕ್ಕು ಇಲಿ ಹಿಡಿಯೋದನ್ನ ನಾನು ನೋಡೇ ಇಲ್ಲ. ಒಂದೇ ಒಂದ್ಸತಿ ನೋಡ್ಕೊಂಡ್ಬಿಡ್ತೀನಿ. ಏನೇ ಆಗ್ಲಿ, ಇವತ್ತು ಮುಕುಂದ ನೋಡ್ದೆ ನಾವ್ ಇಲ್ಲಿಂದ ಹೋಗೋದೇ ಇಲ್ಲ. ಬ್ಯಾಂಕ್ ಮ್ಯಾನೇಜರ್, ಅವನ ಹತ್ರ ಕೆಲಸ ಮಾಡೋದು ಕೇಳು. ಹುಡುಗಿನ ಅವಳು, ಗಾಡಿ ತೆಗಿರೋ. ಬಾ ಬಾ ಬಾ, ಹೋದ್ರು ಬಾ ಬಾ. ಯಪ್ಪ, ಹೋದ್ರ ಒಳ್ಳೇದು. ನೀವೀಗ ಆಚೆ ಬರ್ಬೋದು. ಏನೋ ಅದು ನಿನ್ ಮುಖದಲ್ಲಿ ಏನೋ ಕಾಣ್ತಾ ಇದೆ. ನಡಿಬಾರ್ದಿರೋದು ನಿಮ್ಮಿಬ್ರು ಮಧ್ಯ ಪೆಟ್ಟಿ ಒಳಗಡೆ ಏನೋ ನಡೆದಿರೋದೇ ಅನಿಸ್ತಾ ಇದೆಯಲ್ಲ. ಬಲಗಲ್ ಚಮ್ ಸಿಕ್ಕಾಕೊಂಡಿದೆ. ಎಡಗೆ ಏನ್ ಮಾವಿನಕಾಯಿ ಕೀಳಕ್ ಹೋಯ್ತಾ? ಹೌದು, ಇವ್ರು ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಾನು ಅನ್ಕೊಂಡಿದ್ದೆ ಹಿಂಗಾಗುತ್ತೆ. ಅದೇನು? ತುಂಬಾ ಹಸ್ಕೊಂಡಿರೋ ನಾಯಿಗೆ ಬಿರಿಯಾನಿ ಸಿಕ್ಕರೆ ಸುಮ್ನೆ ಇರುತ್ತಾ ಅಥವಾ ಹಾಗೆ ಬಿಟ್ಬಿಡುತ್ತಾ? ಕರ್ಕೊಂಡೋಗಿ ಬಿಸಾಕ್ತೀನಿ. ನನ್ ಜೊತೆ ಬಾ. ಮಟನ್ ಬಿರಿಯಾನಿ ಅಲ್ಲ, ಇವಳನ್ನ. ನಿಲ್ಸು. ನೋಡ್ದಲ್ಲ ಸರ್, ಯಾತ್ರೆ ಸುಖಕರವಾಗಿತ್ತಾ? ಇನ್ನೊಂದ್ ಸ್ವಲ್ಪ ಹೊತ್ತು ಹೀಗೆ ಇದ್ರೆ ಚೆನ್ನಾಗಿರುತ್ತೆ. ಎತ್ಕೊಳ್ಳಿ. ನೀನ್ ಜೋರಾಗಿ ಹೇಳಿಲ್ಲ ಅಂದ್ರೆ ಇವಳು ಎದ್ದೇಳೋದಿಲ್ಲ. ಬೇಗ ಎದ್ದೇಳು, ನೀ. ಸುಮ್ನಿರ್ರು. ನಾವು ತುಂಬಾನೇ ನಿದ್ರೆ ಮಾತ್ರೆಗಳು ಕೊಟ್ಟಿರೋದ್ರಿಂದ ಅವಳಿನ್ 8-10 ಗಂಟೆ ಎದ್ದೇಳಕ್ ಸಾಧ್ಯನೇ ಇಲ್ಲ. ನೀನ್ ಮೇಲ್ ಹೋಗಿ ಸೇಫ್ ಇದೆಯಾ ನೋಡು. ನೀನ್ ಬಾ. ನಾನೇನು ಅವಳು ಸೇಫ್ ಆಗಿರ್ಬೇಕಂದ್ರೆ ನೀನು ಬರ್ಬೇಕು. ಬಾರೋ, ಮಗ ಡೌ ಮಾಡ್ತಾನೆ ನನ್ ಮುಂದೆನೆ. ಇಲ್ಲಿಂದ ಸುತ್ತಮುತ್ತ 10 ಕಿಲೋಮೀಟರ್ ಇಂದ ಮನುಷ್ಯರು, ಮೃಗಗಳು ಯಾರೂ ಇಲ್ಲ. ಅದಕ್ಕಾಗಿನೇ ನಾನು ಈ ಸ್ಥಳನ ಚೂಸ್ ಮಾಡಿದ್ದೀನಿ. ವೆರಿ ಗುಡ್. ನಾವೀಗ ಸೇಫ್ ಆಗಿದ್ದೀವಿ. ಮತ್ತೆ ಇವಾಗ ಹೆಂಗ್ ಹೋಗ್ತಾಳೆ? ಅವಳು ನಿದ್ದೆಯಿಂದ ಎದ್ಮೇಲೆ ಇಲ್ಲಿಂದ 30 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಅಲ್ಲಿ ಬಸ್ ಸಿಗುತ್ತೆ ಅವಳಿಗೆ. ಇಷ್ಟೆಲ್ಲ ಮಾಡೋ ಬದಲು ಅವಳನ್ನ ಡೈರೆಕ್ಟ್ ಆಗಿ ಮನೆ ಕರ್ಕೊಂಡು ಹೋಗ್ಬಿಟ್ಟೆ ನಾವು ಬಿಟ್ಬಿಡ್ಬೋದಾಗಿತ್ತಲ್ವಾ? ನಾವು ಅವಳನ್ನ ಹುಡ್ಕೊಂಡ್ ಕರ್ಕೊಂಡ್ ಬಂದಿದ್ದಲ್ಲ, ಅವಳಾಗೆ ನಮ್ ಜಿಪಿಗೆ ಬಂದು ಗುದ್ದಿದ್ದಲ್ವಾ? ಏನಾದ್ರೂ ಆಗಿರ್ಲಿ, ಒಂದು ವಿಷಯ ಮಾತ್ರ ನಿಜ, ಅವಳಿಗೆ ಒಂದೇ ಒಂದು ಪೆಟ್ಟು ಕೂಡ ಆಗಿಲ್ವಲ್ಲ. ಅದ್ರ ಬುದ್ಧಿಗೇನೋ ತೊಂದ್ರೆ ಇದೆ. ಅವ್ಳು ಹುಡ್ದಾಗ್ಲೇನೆ ಹಂಗಿರ್ಬೋದಲ್ಲ, ಜೀಪ್ ತಗ್ಲಾಕೊಂಡೇನಾಗಿರ್ಬೇಕಂತಿಲ್ವಲ್ಲ. ಅದೆಲ್ಲ ಏನೇ ಇರ್ಲಿ ಮಗ, ಆದ್ರೆ ಅವಳಿಗೊಂದು ಏನೋ ಪ್ರಾಬ್ಲಮ್ ಇದೆ ಅಂತ ಮಾತ್ರ ಗೊತ್ತಾಗುತ್ತೆ. ಅದು ನಿಜಾನೇ. ನಮಗಿರೋ ಇಷ್ಟೆಲ್ಲ ಪ್ರಾಬ್ಲಮ್ ಮಧ್ಯದಲ್ಲಿ ಅವಳನ್ನು ನಮ್ ಜೊತೆ ಇಟ್ಕೋಬೇಕಾ? ಬೇಡ ನೀನ್ ಬೇಕಿದ್ರೆ ಇಟ್ಕೊಳ್ಳೋ. ಬೇಡ ಅಲ್ಲಿ ನೋಡು, ಗಾಡಿ ಹೋಗ್ತಾ ಇದೆ. ಎಲ್ಲಿ? ಅಲ್ಲಿ. ನಮ್ ಗಾಡಿ ತರಾನೇ ಇದೆಯಲ್ಲ. ನೀನೇ ಅಲ್ವಾ ಹೇಳಿದ್ದು ನನ್ ಗಾಡಿನೂ ಬರಲ್ಲ ಅಂತ. ಈಗ ಒಂದ್ ಗಾಡಿ ಹೋಗ್ತಿದೆ.
ಅದು ನಮ್ ಗಾಡಿನೇ ಅನ್ಸುತ್ತಲ್ವಾ? ಇರ್ಬೋದೇನೋ. ಲೋ, ಅವ್ಳು ನಮ್ ಗಾಡಿ ತಗೊಂಡು ಓಡೋಗ್ತಿದ್ದ ಕಣೋ. ನಿಂತ್ಕೊಳ್ಳೆ. ಗಾಡಿ ಓಡು. ನಿಂತ್ಕೊಳ್ಳೆ. ನಿನಗೆ ಇದ್ರಲ್ಲೂ ತುಂಬಾ ಒಳ್ಳೆ ಪಿಕಪ್ ಅಲ್ವೇನೋ? ಇದ್ರಲ್ಲೂ ಒಬ್ರು ಪಿಕಪ್ ಇರೋರು ಇದಾರೆ. ಅದ್ಯಾರು? ನಿಮ್ಮಪ್ಪ. ಥ್ಯಾಂಕ್ ಯು. ಅವಳು ಇವಳಿನ ಸತ್ತಿಲ್ವಾ? ಇಲ್ಲ, ಆದ್ರೆ ಇವಳು ನಾನ್ ಕೊಲ್ತೀನಿ. ಮುಕುಂದ, ಅವಳ ಕೈಲಿ ನೀರಿನ ಪೈಪ್ ಇದೆ, ಹುಷಾರಾಗಿರ್ಬೇಕು. ನಿನ್ನ ಚಿನ್ನ ತರ ನೋಡ್ಕೊಂಡ್ರು ನಿನ್ನ ನಮ್ಮನ್ನ ನಾಯಿ ತರ ಆಡ್ಬಿಟ್ಟು ಬಂದಿಲ್ಲ. ಯಾರನ್ನ ಉಪಯೋಗಿಸ್ಕೊಂಡ್ರು ಅಂತ ನನಗ್ ಗೊತ್ತು. ಕಷ್ಟಪಟ್ಟು ಬಂದಿದ್ದೀರಾ ಅಲ್ವಾ? ತಿನ್ನೋದಕ್ಕೇನಾದ್ರೂ ಮಾಡ್ಕೊಡ್ಲಾ? ಏನಾದ್ರೂ ಮಾಡ್ಲಿ, ಮೊದ್ಲು ಮಚ್ಚ ತೆಗಿಲಿ. ಯಾರನ್ನ ಕೇಳನ್ ಶರ್ಟ್ ಮತ್ತೆ ಪಂಚೆ ಹಾಕೊಂಡೆ ನೀನು? ಅವನೇ ಹೇಳಿದ್ ಹಾಕೊಳ್ಳೋದಕ್ಕೆ. ಯಾರು? ಕಿಶೋರು. ಕಿಶೋರ? ಯಾವ ಕಿಶೋರು? ಅಯ್ಯೋ ಕಿಶೋರು. ಅವ್ನ್ ನನ್ನ ದಮಯಂತಿನ ಅಂತ ಕೇಳ್ದ. ಕೇಳ್ದಾಗ ನೀನೇನ್ ಹೇಳಿದೆ? ನಾನ್ ದಮಯಂತಿನಿ ಅಂದೆ. ಅಯ್ಯೋ ಮುಕುಂದ. ಆಗ ಅವನು ದಣಿಗಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಅಂದ. ನಾಳೆ ಅವ್ರು ನಮ್ಮ ಹತ್ರ ಕೇಳಿದ್ರೆ ನಾವೇನೋ ಹೇಳೋದು. ಏನಂತ ಹೇಳ್ತೀರಾ? ಅವಳೇ ದಮಯಂತಿ ಅಂತ ಅವಳೇ ಖುದ್ದಾಗಿ ಒಪ್ಕೊಂಡಿದ್ದಾಳಲ್ಲ. ಇನ್ಮೇಲೆ ಈ ಮ್ಯಾಟ್ರ್ ಹೀಗೇನಿರ್ಲಿ, ಮೇಂಟೈನ್ ಮಾಡಿ. ಅದೇ, ಇನ್ಮೇಲೆ ಸಾಲ್ಗಾರ ಮುಂದೆ ಇವಳೆ ದಮಯಂತಿ. ಅದೆಲ್ಲ ಸರಿ ಬರುತ್ತಾ? ಸರಿ ಬರುತ್ತೆ, ಇಲ್ಲಾಂದ್ರೆ ನಾ ಸರಿ ಮಾಡಿಸ್ತೀನಿ. ಇವಳು ಸರಿಯಾಗಿ ಮಾಡ್ತಾಳೆ ನಮ್ಗೆ. ನಾನು ಸುಂದರ, ನನ್ನಂತ ಸುಂದರ ಯಾರಿಲ್ಲ. ನನ್ನ ದಮಯಂತಿಗೆ ನಾನು ಚಿನ್ನದ ಬಳೆ ಹಾಕ್ಸ್ತೀನಿ. ಎಂತ ಒಂದು ಪೌರುಷ! ಈ ಸೌಂದರ್ಯದ ಮುಂದೆ ದಮಯಂತಿ ಕಾಲ್ ಜಾರಿ ಬಿದ್ದು ಬಿಡ್ತಾಳೆ. ಬಹುದಿನದ ಬಯಕೆ ಇವತ್ತು ನಡೀತಾಯ್ತು ದೇವ್ರೇ. ದಮಯಂತಿ ಚಿನ್ನ, ನಿನ್ನ ನೋಡೋದಿಕ್ಕೆ ಈ ಸುರಸುಂದರಾಂಗ ಇವತ್ತೇ ಬರ್ತಾ ಇದ್ದಾನೆ. ನೀನ್ ಎಲ್ಗೋ ಹೋಗ್ತಾ ಇದ್ಯಾ? ಅದೇ, ನೀನೆಲ್ಲಿಗೋ? ನಿನ್ನನ್ ಕೇಳ್ತಾ ಇರೋದು ಎಲ್ಲಿ ಹೋಗ್ತಾ ಇದ್ಯಾ? ಅಲ್ಲ, ಅಣ್ಣ ಎಲ್ಲಿಗೆ ಅಂತ. ನಾನು ಬಳೆ ತಗೊಳ್ಳೋದಕ್ಕೆ. ಅಲ್ಲ, ಬೆಳೆ ಬಂದಿದೆ, ಅದನ್ನ ಹೋಗಿ ಡಿಪೋಗೆ ಹಾಕಿಸ್ಬೇಕಾಗಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನ್ ಎಲ್ಲಿಗೆ? ಜೋಳದ ಹೊಲಕ್ಕೆ ಔಷಧಿ ತರಕ್ಕೆ. ಹೊಸ ಔಷಧಿ ಬಂದಿದ್ಯಂತೆ. ನಾನೆಲ್ಗ ಹೋಗ್ಲಿ? ನನ್ನ ವರ್ಕ್ಶಾಪ್ಗೆ ಆ ಟ್ರ್ಯಾಕ್ಟರ್ ಅವ್ರದೇ ಅಲ್ಲ, ಇಂಜಿನ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಆಯಿಲ್ ಹಾಕ್ಸಕ್ಕಂತ ಒಬ್ಬೊಬ್ರು ಹೋಗ್ತಾ ಇದಾರೆ. ಸರಿ, ಅದ್ರ ಕೆಲಸ ಆಗ್ಲಿ ಅಂದ್ರೆ ಸುಮ್ಮನೆ ಇರೋದಿಲ್ಲ, ಗೊತ್ತಾಯ್ತಾ? ಅಣ್ಣ ಕೂಡ. ನಾನ್ ಹೇಳ್ಬೇಕು ಬೇಡ, ಅದು. ಒಂದೇ ಒಂದು ಅಕ್ಷರ ಮಾತಾಡಬೇಡ. ದಮಯಂತಿ ಹೆಸರು ಹೇಳಿ ಸಾಲಗಾರರ ಹತ್ರ 5 ಲಕ್ಷ ತಗೊಂಡಿದ್ದೆಲ್ಲ ವೇಸ್ಟ್ ಆಗಿ ಹೋಯ್ತು. ಹೋಗಪ್ಪ, ಉಪಯೋಗನೇ ಆಗ್ಲಿಲ್ಲ. ಸತ್ಯ ಹೇಳ್ಬೇಕಂದ್ರೆ ನನಗದ್ರಲ್ಲಿ ತುಂಬಾ ಬೇಜಾರಿದೆ. ನಾನು ಹಿಂಗ್ ಬೇಡ ಅಂತ ಹೇಳ್ದೆ. ಬೇಡ ಅಂದ್ರೆ ಕೊಂದಾಕ್ತೀನಿ ನಿನ್ನ. ಮತ್ತೆ ನಾ ತಗೋಬೇಕಾದ್ರೆ 4-5 ಅಂತ ತಗೊಂಡಿದ್ಯಾ? ತಗೋಬೇಕಾದ್ರೆ 20-30 ಒಟ್ಟಿಗೆ ತಗೋಬೇಕಿತ್ತಲ್ವಾ ನೀನು? ತಗೊಳ್ಳೋಣ ಅಂತೆ, ತುಂಬಾ ತಗೊಳ್ಳೋಣ. ದುಡ್ಡು ಕೊಟ್ರೆ ನಾಟಕ ಮಾಡ್ತಾಳ ಅಂತ. 7ನೇ ಕ್ಲಾಸಲ್ಲಿ ಒಂದು ನಾಟಕ ಮಾಡಿ ಅದ್ರಲ್ಲಿ ಅವಳಿಗೆ ಫಸ್ಟ್ ಪ್ರೈಸ್ ಬಂತು ಅಂತ ಹೇಳಿದ್ಲ ಅವಳು. ಇದೆಲ್ಲ ಮಾಡೋದಕ್ಕೆ ನಾಟಕ ಯಾಕೆ ಮಾಡ್ಬೇಕು? ನೈಜವಾಗಿದ್ರೆ ಸಾಕಲ್ಲ. ಓಡ್ಕೊಂಡು ಯಾಕೆ ಬರ್ತಿದ್ದಾನೆ? ಓಡಿ ನಾ ಜೀಪಲ್ಲಿ ಬರ್ತಿದ್ದಾನಲ್ಲ. ನಿನ್ಗೇನ್ ಕಣ್ ಕಾಣಿಸ್ತಾ ಅಲ್ವಾ? ಕಣ್ ಕಾಣಿಸಲ್ಲ ಅಂತ ಮಗನೇ, ಇಲ್ಲಿ ನೋಡು. ಅಯ್ಯೋ, ಇವನ್ ಕೂಡ ಬರ್ತಿದ್ದಾನ? ಅವನೇ ಅಲ್ವಾ ಬರ್ತಾ ಇರೋದು? ಮತ್ತೆ ಇವ್ ನೋಡು. ಅಯ್ಯೋ, ಅಣ್ಣ ಬಂದ್ಬಿಟ್ನಲ್ಲಪ್ಪ. ಅಯ್ಯೋ, ನೀನೇನೋ ತಗೊಳಕ್ ಹೋಗ್ತೀನಿ ಅಂದಿದ್ದಲ್ಲೋ? ಅಲ್ಲ, ಇವ್ರ ಹತ್ರ ದುಡ್ಡು ತಗೊಳಕ್ಕೆ ಅಂತ ಬಂದೆ. ದುಡ್ಡು ನಾನ್ ತಗೋತೀನಿ, ನೀನ್ ಹೋಗೋ. ಅಯ್ಯೋ, ನೀನ್ ಹೋಗೋಣ, ನಾನ್ ತಗೊಂಬತ್ತೀನಿ. ನೀನ್ ಹೋಗೋ ಸುಮ್ನೆ. ನಾನ್ ಇವ್ರ ಹತ್ರ ದುಡ್ಡು ತಗೊಳ್ದೆ ಇಲ್ಲಿಂದ ಹೋಗೋದೇ ಇಲ್ಲ. ಹೋಗೋ. ನೋಡು, ನೀನ್ ನನಗೆ ಕುದುರೆ ಕಿರ್ಚೋ ತರ ಕಿರ್ಚ್ಬೇಡ. ನನ್ ಕುದುರೆ ಅಂತ ಅನ್ನೋದು. ಅಲ್ಲೋಡು ಕುದುರೆ. ನೀನ್ ಯಾಕೋ ಇಲ್ಲಿಗೆ ಬಂದೆ? ನೀವೆಲ್ಲಕ್ಕಿಲ್ಲಿ? ನಾವು ದುಡ್ಡು ತಗೊಳಕ್ಕೆ ಅಂತ ಬಂದ್ವಿ. ನಾನು ದುಡ್ಡು ವಸೂಲು ಮಾಡಕ್ಕೆ ಬಂದೆ. ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಹುಡುಗಿ ಬೇಕಾಗಿರೋದು. 3 ಜನ ಒಟ್ಟಿಗೆ ಬಂದಿದ್ದಾರೆ ಅಂತಂದ್ರೆ ಆ ಹುಡುಗಿ ಹಲ್ಲು ಉಗುರು ಏನಾದ್ರು ಸಿಕ್ಕರೆ ಭಾಗ್ಯ ಅಂತ ಅನ್ಕೋತೀನಿ. ತುಂಬಾ ಕಷ್ಟ ಇದೆ. ಟೀ. ಅಯ್ಯೋ, ಇವಳು ಮಾತ್ರ ನನ್ಗೇನೆ. ಮುಕುಂದನ್ ಉನ್ನಿ, ಇವಳು ದಮಂತಿ ಎಲ್ಲ ಕಣು. ಅಪ್ಸರ ಕಾಫ್ ಸಿರಪ್ಪ. ಹೋಗೋ. ಅದು ನನಗ್ ನಿಮ್ 3 ಜನನೂ ಇಷ್ಟ. ಮದ್ವೆ ಮಾಡ್ಕೋಬೇಕು ಅಂತದೆ. ಆದ್ರೆ ಒಂದೇ ಒಂದ್ ಸಮಸ್ಯೆ. ಏನ್ ಸಮಸ್ಯೆ? ನಮ್ ಇಂಡಿಯನ್ ಲಾ ಇದೆಯಲ್ಲ,
ಅದು ಒಪ್ಕೊಳ್ಳೋದಿಲ್ಲ. ಅದ್ಯಾರೋ ಮಾಡಿದ್ದು? ಅಂಬೇಡ್ಕರ್. ನಾನಲ್ಲಪ್ಪ. 50 ಎಕರೆ ಅಲ್ಲ 100 ಎಕರೆ ಅಲ್ಲ ಯಾವ್ದೇ ನಂಗೆ ಮ್ಯಾಟ್ರ್ ಅಲ್ಲ. ಹೇಳು ಹೇಳು. ಈ ಧೈರ್ಯ, ಈ ಸಾಹಸ, ಈ ಸೌಂದರ್ಯ ಇದೆಲ್ಲದ್ರಿಂದ ಕನ್ಫ್ಯೂಷನ್. ಹಾಗಾಗಿ ನಾನೊಂದ್ ಪ್ಲಾನ್ ಹೇಳ್ತೀನಿ. ಒಂದ್ ಹೌದು, ಕಾಂಪಿಟೇಷನ್. ಒಂದು ಕಾಂಪಿಟೇಷನ್. ಇಷ್ಟ ಜನ ಇದಾರೆ ಅಂತಂದ್ರೆ ಮದುವೆಗೆ ಒಂದು ಕಾಂಪಿಟೇಷನ್ ಅಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೆಂಗಿದ್ರು ಶ್ರೀರಾಮ ಸೀತೆನ ಮದುವೆ ಆಗಿದ್ದು ಕಾಂಪಿಟೇಷನ್ ಗೆದ್ದೆ ತಾನೆ. ಇಲ್ಲಲ್ಲ, ಇವರು ಬತ್ತಾನ ಹೊಡಿತಾರೆ. ಇಲ್ಲಿರೋದ್ರಲ್ಲಿ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ದಮಯಂತಿ ಸಿಗ್ತಾಳೆ. ಹಾಗಾದ್ರೆ ನಾನೊಂದು ಪಂದ್ಯ ಹೇಳ್ತೀನಿ. ಅದು ಬೇಡ, ನೀವ್ ಗೆಲ್ಲಕ್ತಾನೆ. ಹೋಗು ಇಲ್ಲಿಂದ. ದಮಯಂತಿನ ಪಡ್ಕೊಳ್ಳೋಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಏಯ್, ನಿಮ್ ಅಣ್ಣಾಗ ನಾನೇ ಹೇಳ್ತಾ ಇದ್ದೀನಿ, ಹೋಗು ಮನೆಗೆ. ನೀನ್ ಹೋಗೋ ದಡಿಯಾ. ಏನು ಅಂದೆ ನೀನು? ಬಿದ್ದೋಗ್ಬಿಡುತ್ತೆ. ಇಟ್ಕೋ ಸ್ವಲ್ಪ. ಇವ್ರು ಜಗಳ ಆಡ್ತಿದಾರಲ್ಲೋ. ಏನ್ ಬೇಕಾದ್ರೂ ಮಾಡಿ. ಬಿಡ. ದಮಯಂತಿ, ಬಿಡ. ದಮಯಂತಿ. ತುಂಬಾ ಬರಬೇಡ. ಬಾರೋ ನೀನು. ಏಯ್, ಏನು ಮಾಡ್ತಾ ಇದ್ದೀನಿ? ನಡ್ಯೋ. ಏಯ್, ಬಿಡ.